ಹರೇ ಶ್ರೀನಿವಾಸ ಹರಿ ಶ್ರೀ ಗುರುಭ್ಯೋ ನಮಃ. ಇವತ್ತು ನಾರಾಯಣ ಪಂಜರದಿಂದ 26, 27, 28 ಈ 3 ನುಡಿಯ ಅರ್ಥಚಿಂತನೆಯನ್ನು ಮಾಡ್ತಾ ಹೋಗೋಣ. ಎಷ್ಟು ಶ್ರೀ ಹರಿವಾಯುಗುರುಗಳು ನುಡಿಸ್ತಾರೋ ಅಷ್ಟು ಚಿಂತನೆಯನ್ನು ಮಾಡ್ತಾ ಹೋಗೋಣ. 26ನೇ ನುಡಿ ಹೀಗಿದೆ: ಭಕ್ತಾಭಿಮಾನಿ ಭವ ದೂರ ಭಕ್ತರ ಪ್ರಭುವೆ ನಾರಾಯಣ ನಮೋ ನಾರಾಯಣ. ಭಕ್ತವತ್ಸಲ ಕೃಪಾಂಬುದಿ ಪರಾತ್ಪರ ಕೃಷ್ಣ ನಾರಾಯಣ ನಮೋ ನಾರಾಯಣ. ಭಕ್ತಾಭಿಮಾನಿ ಭವದೂರ ಭಕ್ತರ ಪ್ರಭುವೇ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಭಕ್ತಾಭಿಮಾನಿ ಏನು ಮಾಡ್ತೀವಿ? ನಮಗೆ ಆ ಭಗವಂತನ ಒಂದು ಗುಣದ ಚಿಂತನೆ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಸಣ್ಣ ಆ ಗುಣದ ಪ್ರಭಾವ ನಮ್ಮ ಮೇಲಿರುತ್ತೆ. ಆ ರೀತಿಯಾದಂಥ ಚಿಂತನೆ ಮಾಡೋದ್ರಿಂದ ಆ ಪ್ರಭಾವ ಬರುತ್ತೆ. ಭಕ್ತರ ಅಭಿಮಾನಿ ಅಂದರೆ ಭಕ್ತರ ಮೇಲೆ ಅಭಿಮಾನವನ್ನು ಮಾಡುವವನು ಅಂತ. ಇವಾಗ ಅಭಿಮಾನ ಅಂದರೆ ಏನು? ಅಭಿಮಾನ ಇದ್ದರೆ ಯಾರ್ದಾದ್ರ ಮೇಲೆ ನಮ್ಮಲ್ಲಿ ಅವರಿಗೆ ಸಹಾಯವನ್ನು ಮಾಡ್ತೀವಿ, ಅವರಿಗೆ ಒಂದು ರೀತಿಯಾದಂಥ ನಾವು ಬಾಂಧವ್ಯದ ಒಂದು ಪ್ರೀತಿಯನ್ನು ತೋರಿಸ್ತೀವಿ. ಈ ರೀತಿಯಾದಂಥ ಅಭಿಮಾನ ಇತ್ತು ಅಂದರೆ, ಒಂದು ರೀತಿಯಾದಂಥ ಗೌರವ, ಒಂದು ರೀತಿಯಾದಂಥ ಅಭಿಮಾನ, ಆ ಪ್ರೀತಿ ಎಲ್ಲ ಇತ್ತು ಅಂದರೆ ನಮ್ಮ ಸಹಜವಾಗಿ ಅವ್ರ ಕಂಡ್ರೆ ನಮಗೆ ಭಾಳ ಇಷ್ಟ ಆಗಿರುತ್ತೆ. ಅವರ ಜೊತೆ ನಾವು ಜೊತೆಯಾಗಿ ಎಲ್ಲ ರೀತಿಯಾದಂಥ ಒಂದು ಭಾವನೆಗಳನ್ನು ಮನೆಗೆ ಕರೆಯೋದು, ಅವ್ರ ಮನೆಗೆ ನಾವು ಹೋಗೋದು, ಹೀಗೆ ಈ ರೀತಿಯಾದಂತಹ ಬಾಂಧವ್ಯವನ್ನು ಬೆಳೆಸ್ಕೊಳ್ತೀವಿ. ಆದರೆ ಭಗವಂತ ಆ ಭಕ್ತರ ಮೇಲೆ ಯಾರು ಅವನ ನಾಮಸ್ಮರಣೆ ಮಾಡ್ತಾರೋ, ಯಾರು ಅವನ ಗುಣಚಿಂತನೆಯನ್ನು ಮಾಡ್ತಾರೋ, ಯಾರು ಅವನ ಜ್ಞಾನವನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೋ, ಆ ಭಗವಂತನನ್ನು ಹುಡುಕ್ತಾರೋ ನೋಡಿ, ಆ ಜ್ಞಾನದ ಒಂದು ಹಾದಿಯಲ್ಲಿ ಹೋಗಿ ಎಲ್ಲ ರೀತಿಯಾದಂಥ ವೇದವ್ಯಾಸರು ನಮಗೆ ಮಹಾಭಾರತ, ಭಗವದ್ಗೀತಾ ಈ ರೀತಿಯಾದಂತಹ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಚಿಂತನೆಯನ್ನು ಮಾಡೋದ್ರಿಂದ ನಮಗೆ ಜ್ಞಾನದ ಒಂದು ಅಭಿವೃದ್ಧಿ ಆಗುತ್ತೆ. ಜ್ಞಾನ ಅಂದರೆ ಆ ಭಗವಂತನ ಚಿಂತನೆಯನ್ನು ಮಾಡೋದು, ಅವನ ಗುಣಚಿಂತನೆಯನ್ನು ಮಾಡೋದು, ಅವನ ಕಥಾಶ್ರವಣವನ್ನು ಮಾಡೋದು. ಈ ರೀತಿ ಆ ಭಕ್ತರು ಆ ಭಗವಂತನನ್ನು ಹುಡುಕ್ತಾ ಇರ್ತಾರಂತೆ. ಆವಾಗ ಆ ಭಗವಂತನ ಅಂಥ ಭಕ್ತರ ಮೇಲೆ ಭಗವಂತನಿಗೆ ಅಭಿಮಾನ ಮಾಡ್ತಾನೆ ಭಗವಂತ ಅಂತ ಹೇಳಿ. ಎಂದೂ ಬಿಟ್ಕೊಡಲ್ಲ. ಅಭಿಮಾನ ಅಂತ ಹೇಳಿದ್ರೆ ಭಕ್ತರನ್ನು ಯಾವ ಕಾಲದಲ್ಲಿಯೂ ಕೈ ಬಿಡುವುದಿಲ್ಲ ಅಂತ ಹೇಳಿ ತಿಳಿಬೇಕು. ಯಾವ ಕಾಲದಲ್ಲೂ. ಹಾಗೆ ಈ ಎಷ್ಟೋ ಯೋನಿಗಳಲ್ಲಿ ಆ ಜೀವ ಹುಟ್ಟಿ ಬರುತ್ತೆ. ಆ ಸಾಧನ ಶರೀರ ಬರೋದು ಬಹಳ ಕಡಿಮೆ. ಅದರಲ್ಲೂ ಭಗವಂತ ಯಾವುದೇ ಯೋನಿಯಲ್ಲಿ ಹುಟ್ಟಿದ್ರೂ ಆ ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳಿ ಭಗವಂತನಿಗೆ ಭಕ್ತಾಭಿಮಾನಿ ಭವದೂರ ಅಂದರೆ ಭಗವಂತ ಎಲ್ಲ ರೀತಿಯಾದಂಥ ಆ ಸಂಸಾರದಲ್ಲಿರುವಂಥ ದುಃಖ ಅದನ್ನೆಲ್ಲ ಆ ದೋಷದಿಂದ ದೂರ ಇರ್ತಾನೆ ಭಗವಂತ. ಅಂಥ ಆ ಭಕ್ತರ ಒಂದು ಸಂಸಾರವನ್ನು ಅಂದರೆ ಎಲ್ಲವನ್ನು ನಾಶವನ್ನು ಮಾಡಿ ಆ ಭಗವಂತ ಜ್ಞಾನವನ್ನು ಕೊಟ್ಟು ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ ಭಕ್ತರನ್ನು ಅಂತ. ಭಕ್ತರ ಪ್ರಭುವೇ ಭಗವಂತ ಎಲ್ಲ ಒಂದು ಏನು ಹೇಳೋದು, ಸರ್ವತಂತ್ರ ಸ್ವತಂತ್ರನಾಗಿ ನಿಂತಾನೆ. ಲಕ್ಷ್ಮೀ ಬ್ರಹ್ಮಾದಿಗಳಿಗಿಂತ ಉತ್ತಮನಾಗಿದ್ದಾನೆ. ಅಂಥ ಒಂದು ನಾರಾಯಣನಾಗಿದ್ದಾನೆ, ಪ್ರಭುವಾಗಿದ್ದಾನೆ. ಅವನು ಇಚ್ಛಾಶಕ್ತಿ, ಜ್ಞಾನ ಶಕ್ತಿ, ಕ್ರಿಯಾಶಕ್ತಿ ಎಲ್ಲವನ್ನೂ ತಾನು ನಿಂತು ಆ ಸ್ವಾತಂತ್ರ್ಯ ಅನ್ನೋ ಗುಣವನ್ನು ನಮ್ಮಲ್ಲಿ ಹಾಕಿ ಅದನ್ನು ಅಭಿವ್ಯಕ್ತ ಮಾಡಿಸಿದ್ರೆ ನಾವೇನೋ ಒಂದು ಕೆಲಸ ಮಾಡ್ತೀವಿ. ನಮ್ಮ ಭ್ರಮೆ ಏನು ಅಂದರೆ ನಾವೇ ಹೇಳೋದು, ನಾವೇ ಮಾಡೋದು, ನಾವೇ ಎಲ್ಲವೂ ನಾನು ಅನ್ನೋ ಭಾವ ಇರುತ್ತೆ. ಅವನು ನಮ್ಮಲ್ಲಿ ನಿಂತು ನಮ್ಮ ಶರೀರವನ್ನು ಧಾರಣೆ ಮಾಡಿ ನಮ್ಮ ಒಳಗಿದ್ದು ಮಾಡಿಸಿದರೆ ಆ ಬಿಂಬನಾಗಿ ಮಾಡ್ತೀವಿ. ಹಾಗೆ ಭಗವಂತನೇ ನಿಂತು ಪ್ರಭುವಾಗಿ ಎಲ್ಲ ಈ ಜಗತ್ತಿನ ಬ್ರಹ್ಮಾಂಡದ ಒಳಗೂ ಹೊರಗೂ ನಿಂತು ಆ ಪ್ರಭುವಾಗಿದ್ದಾನೆ. ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಭಗವಂತನ ರೂಪವನ್ನು ನೋಡುವಾಗ ಆ ಕಿರೀಟದ ಒಂದು ಚಿಂತನೆಯನ್ನು ಮಾಡ್ತೀವಿ. ಪಾದದಿಂದ ಕಿರೀಟದವರೆಗೆ ಆ ಭಗವಂತನ ಸ್ಮರಣೆಯನ್ನು ಮಾಡ್ತೀವಿ. ಆ ಭಗವಂತನನ್ನು ನೋಡ್ತೀವಿ. ನೋಡಿದಾಗ ಆ ಕಿರೀಟವನ್ನು ನೋಡಿದಾಗ ನಮಗೆ ಸ್ಮರಣೆ ಏನು ಬರಬೇಕು ಅಂದರೆ ಭಗವಂತ ಸರ್ವೋತ್ತಮ ಅನ್ನೋ ಒಂದು ಚಿಂತನೆ ನಮ್ಮ ಮನಸ್ಸಿಗೆ ಬರಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಹಾಗೆ ಭಕ್ತರ ಪ್ರಭುವೇ ನಾರಾಯಣ ನಮೋ, ಅಂಥ ನಾರಾಯಣ ನಿನಗೆ ನಮಸ್ಕಾರಗಳು ಅಂತ. ಭಕ್ತ ವತ್ಸಲ ಕೃಪಾಂಬುದಿ ಪರಾತ್ಪರ ಕೃಷ್ಣ ಅಂತ ಹೇಳಿ ಹೇಳ್ತಾರೆ. ಭಕ್ತ ವತ್ಸಲ ಭಗವಂತ ಒಂದು ವಾತ್ಸಲ್ಯವನ್ನು ತೋರಿಸ್ತಾನೆ. ತಾಯಿ ಹೇಗೆ ಆ ಮಗುವ ಮೇಲೆ ವಾತ್ಸಲ್ಯವನ್ನು ತೋರಿಸ್ತಾಳೋ ಹಾಗೆ ಭಗವಂತ ಆ ವಾತ್ಸಲ್ಯವನ್ನು, ಆ ಪ್ರೀತಿಯನ್ನು ಎಂದೆಂದೂ
ಬಿಡದ ಪ್ರೀತಿಯನ್ನು ತೋರಿಸ್ತಾನೆ. ಅಂಥ ಭಕ್ತರ ಮೇಲೆ ಯಾರು ಅವನಲ್ಲಿ ಶರಣಾಗತರನ್ನು ಹೊಂದಿ ಅವನ ಪಾದದಲ್ಲೇ ಅವರ ಸ್ಮರಣೆಯನ್ನು ಇಟ್ಟಿರ್ತಾರೋ ಅಂಥವರಿಗೆ, ವಿದುರ, ಎಲ್ಲರನ್ನು ಕುಂತಿ, ಎಂಥ ಒಂದು ಭಕ್ತರು ಕೃಷ್ಣನಿಗೆ. ಅಂಥ ಒಂದು ಭಕ್ತರನ್ನು ಯಾವಾಗೂ ರಕ್ಷಣೆಯನ್ನು ಮಾಡ್ತಾರೆ. ಕುಂತಿ ಪಾಂಡವರನ್ನು ಸದಾ ರಕ್ಷಣೆಯನ್ನು ಮಾಡಿದ್ದಾನೆ. ಒಂದು ಆ ಪ್ರಾಣದ ಹಾಗೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಹಾಗೆ ಆ ಭಕ್ತ ವಾತ್ಸಲ್ಯ, ಅವನು ಭಕ್ತವತ್ಸಲ ಕೃಪಾಂಬುದಿ, ಸಮುದ್ರ ಅಂದರೆ ಕರುಣಾ ಸಮುದ್ರನಾಗಿದ್ದಾನೆ. ಕೃಪಾಂಬುದಿ ಎಂಥ ಕೃಪೆ ನೋಡಿ. ನಾವು ಎಷ್ಟೇ ಬೈದ್ರು, ಒಂದೊಂದ್ಸಲ ಮನುಷ್ಯ ಸಹಜ ಅಲ್ವಾ, ದುರ್ಬುದ್ಧಿಗಳು ತುಂಬ ಇರುತ್ತೆ. ನಮಗೆ ನಾವು ಅಂದ್ಕೊಂಡಿದ್ದಾಗಿಲ್ಲ ಅಂತ ಹೇಳಿದಾಗ ಫಸ್ಟು ನಾವು ಮೊದಲು ದೂಷಿಸೋದು ಭಗವಂತ ಕೊಟ್ಟಿಲ್ಲ, ಭಗವಂತ ಎಷ್ಟು ಅನ್ಯಾಯ ಮಾಡ್ದ, ಈ ರೀತಿಯಾದಂಥ ಶಬ್ದಗಳು, ಮಾತುಗಳು ನಮ್ಮ ಬಾಯಿಂದ ಬರುತ್ತೆ. ಆದರೆ ಭಗವಂತ ಕರುಣಾಸಾಗರ, ಆ ಒಂದು ಕೃಪಾನಿಧಿ ಅಂದರೆ ಕೃಪಾಂಬುದಿ ಅಂತ ಹೇಳಿದ್ರೆ ಆ ಸಮುದ್ರ, ಕರುಣಾ ಸಮುದ್ರನಾಗಿದ್ದಾನೆ. ಆ ಸಮುದ್ರದಲ್ಲಿ ಭಗವಂತನನ್ನು ಹೇಗೆ ನಾವು ಆ ಸಮುದ್ರದಲ್ಲಿ ತೇಲಬೇಕು ಅಂದರೆ ನಮಗೆ ಅಜ್ಞಾನ ಹೋಗಬೇಕು. ಅಜ್ಞಾನ ಹೋಗಿ ಆ ಭಗವಂತ ಜ್ಞಾನವನ್ನು ಕೊಟ್ಟಾಗ ಆ ಸಮುದ್ರ, ಆ ಕೃಪಾಂಬುದಿ, ಆ ಭಗವಂತನ ಕೃಪೆಯ ಒಂದು ಸಮುದ್ರದಲ್ಲಿ ಆನಂದವಾಗಿ ನಾವು ವಿಹಾರವನ್ನು ಮಾಡ್ತೀವಿ. ಆನಂದವಾಗಿ ಅವನನ್ನು ತಿಳಿದಾಗ ಅದು ಏನಾಗುತ್ತೆ, ಸಂತೋಷವನ್ನು ಉಂಟು ಮಾಡುತ್ತೆ ನಮಗೆ. ಭಗವಂತ ಇದ್ದಾನೆ, ನಾವು ಆ ಒಂದು ಸಾಗರದಲ್ಲಿ ತೇಲ್ತಾ ಹೋಗ್ತೀವಿ ಆ ಭಕ್ತರು. ಹಾಗೆ ಭಗವಂತ ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ. ಆ ಸಮುದ್ರದ ಆಳಕ್ಕೆ ಹೋಗಬೇಕು. ಭಗವಂತನ ಗುಣಚಿಂತನೆಗಳು, ಕತೆ ಎಲ್ಲವನ್ನು ನಾವು ಶ್ರವಣವನ್ನು ಮಾಡಿ ಅದನ್ನು ನಾವು ದಿನನಿತ್ಯ ಚಿಂತನೆಯನ್ನು ಮನನ ಮಾಡ್ತಾ ಇರುವಾಗ ಆ ಭಗವಂತನ ಒಂದು ಸಮುದ್ರದಲ್ಲಿ, ಆ ಗುಣ ಸಮುದ್ರದಲ್ಲಿ, ಆನಂದ ಸಮುದ್ರದಲ್ಲಿ ನಾವು ತೇಲಬಹುದು. ಆ ಭಗವಂತ ಅಷ್ಟು ಕೃಪೆಯನ್ನು ನಮ್ಮ ಮೇಲೆ ಅವನು ತೋರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪರಾತ್ಪರ ಕೃಷ್ಣ, ಭಗವಂತ ಪರ, ಎಲ್ಲದಕ್ಕಿಂತ ಲಕ್ಷ್ಮೀದೇವಿಯಿಂದ ಎತ್ತರದಲ್ಲಿದ್ದಾನೆ. ಹರಿಸರ್ವೋತ್ತಮನಾಗಿದ್ದಾನೆ. ಅವನ ಸಮಾನು ಯಾರೂ ಇಲ್ಲ, ಅವನ ಎತ್ತರನೂ ಯಾರೂ ಇಲ್ಲ. ಸ್ವತಂತ್ರನಾಗಿ ಸರ್ವಶ್ರೇಷ್ಠನಾಗಿದ್ದಾನೆ ಭಗವಂತ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಅದರಿಂದ ಪರಾತ್ಪರ ಕೃಷ್ಣ ಅಂತ ಹೇಳಿದ್ರೆ ಭಗವಂತ ಎಲ್ಲರನ್ನು ಸಂಸಾರ ಸಮುದ್ರದಲ್ಲಿ ಮುಳುಗಿರುವ ಎಲ್ಲ ಒಂದು ಜೀವರನ್ನು ತೆಗೆದು ಆ ಭಗವಂತ ಆ ಕರುಣಾ ಸಮುದ್ರನಾಗಿ ರಕ್ಷಣೆಯನ್ನು ಮಾಡ್ತಾನೆ. ಜಗದೊಡೆಯನಾಗಿದ್ದಾನೆ, ಲಕ್ಷ್ಮೀದೇವಿಗಿಂತಲೂ ಸರ್ವಶ್ರೇಷ್ಠನಾಗಿದ್ದಾನೆ ಅಂತ ಹೇಳುವಂಥ ಈ ನುಡಿಯ ಚಿಂತನೆಯನ್ನು ಹೀಗೆ ಹೇಳ್ತಾರೆ. ಭಕ್ತಾಭಿಮಾನಿ ಭವದೂರ ಭಕ್ತರ ಪ್ರಭುವೆ ನಾರಾಯಣ ನಮೋ ನಾರಾಯಣ. ಭಕ್ತವತ್ಸಲ ಕೃಪಾಂಬುದಿ ಪರಾತ್ಪರ ಕೃಷ್ಣ ನಾರಾಯಣ ನಮೋ ನಾರಾಯಣ ಅಂತ ಹೇಳಿ ತಿಳಿಸ್ಕೊಡ್ತಾರೆ. 27ನೇ ನುಡಿ ಹೀಗಿದೆ. ವಸುದೆ ವೈಕುಂಠ ಮಂದಿರ ವಾಸ ಶ್ರೀನಿವಾಸ ನಾರಾಯಣ ನಮೋ ನಾರಾಯಣ. ವಸುಪ್ರೀತ ವಸುಕರ್ತ ವಸುಧಾತ ವಸುಪೂರ್ಣ ನಾರಾಯಣ ನಮೋ ನಾರಾಯಣ. ಇಲ್ಲಿ ವಸು ಅಂತ ಹೇಳಿದ್ರೆ ಸಂಪತ್ತು ಅಂತ ಹೇಳಿ, ಇದು ಸಂಪತ್ತು ಅಂತ ಹೇಳಿದ್ರೆ ಜ್ಞಾನದ ಸಂಪತ್ತು ಅಂತ ಹೇಳಿ ತಿಳಿಬೇಕು. ವಸುದೆ ವೈಕುಂಠ ಮಂದಿರ ವಾಸ ಶ್ರೀನಿವಾಸ ಅಂತ ಹೇಳ್ತಾರೆ. ಇಲ್ಲಿ ಭಗವಂತ ಆ ಭಕ್ತರಿಗಾಗಿ ವೈಕುಂಠವನ್ನು ಬಿಟ್ಟು ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಲಕ್ಷ್ಮೀ ಸಹಿತನಾಗಿ ಕ್ರೀಡೆ ಮಾಡುತ್ತಾ ಇರ್ತಾನೆ, ಅಲ್ಲಿದ್ದಾನೆ, ವಾಸವಾಗಿದ್ದಾನೆ. ಇಂಥ ಕ್ಷೇತ್ರ ಭೂವೈಕುಂಠ ಅಂತ ಹೇಳಿ. ಎಂಥ ಒಂದು ತಿರುಮಲ ಕ್ಷೇತ್ರ, ಎಂಥ ಭೂವೈಕುಂಠನೇ ಅದು. ಎಷ್ಟು ಜನಗಳು ಅಲ್ಲಿ ಇದ್ದರೂ ಕೂಡ ನೀವು ಅಲ್ಲಿ ಹೋದಾಗ ಎಲ್ಲೇ ನೀವು ಆ ಒಂದು ಬೆಟ್ಟದ ಮೇಲೆ ನಾವು ಆ ವೈಕುಂಠದಲ್ಲಿ ನಿಂತರೂ ಸಹ ಪ್ರಶಾಂತತೆ, ಮನಸ್ಸು ಪ್ರಶಾಂತವಾಗಿರುತ್ತೆ. ವ್ಯಾಸರಾಜರು ಸೇವೆ ಮಾಡಿದ್ದಾರೆ ಹೋಗಿ ಆ ಸಾಲಿಗ್ರಾಮ ಬೆಟ್ಟ ಅಂತ ಹೇಳ್ತಾರೆ. ಎಲ್ಲ ಕಡೆ ದೇವತೆಗಳು ವೃಕ್ಷವಾಗಿ, ಮೃಗಗಳಾಗಿ, ಪಕ್ಷಿ, ಪ್ರಾಣಿ, ಕ್ರಿಮಿ, ಕೀಟ, ಅಲ್ಲಿರುವಂಥ ಎಲ್ಲ ಒಂದು ಕಲ್ಲು, ಮಣ್ಣು ಎಲ್ಲದ ರೂಪದಲ್ಲಿ ತುಂಬಿ ಹೋಗಿದ್ದಾರೆ ದೇವತೆಗಳು ಭಗವಂತನ ಸೇವೆಯನ್ನು ಮಾಡಲಿಕ್ಕೆ. ಎಲ್ಲ ದೇವತೆಗಳು, ನಾರದರು, ತುಂಬುರು, ಗಂಧರ್ವರು, ಎಲ್ಲ ದೇವತೆಗಳು, ಶೇಷದೇವರು, ವಾಯುದೇವರು ಎಲ್ಲರೂ ಇದ್ದಾರೆ. ವಿಜಯದಾಸರ ಒಂದು ಸುಳಾದಿಯಲ್ಲಿ ತುಂಬ ಚೆನ್ನಾಗಿ ಆ ವೈಕುಂಠದ ವರ್ಣನೆಯನ್ನು ಕೊಡ್ತಾರೆ. ಹಾಗೆ ಆ ವಸುದೆ ವೈಕುಂಠ ಮಂದಿರ ವಾಸ ಶ್ರೀನಿವಾಸ ನಾರಾಯಣ ನಮೋ ಅಂಥ ಕ್ಷೇತ್ರ, ಅದು ಪುಣ್ಯಕರವಾದಂಥ ಕ್ಷೇತ್ರ. ದರ್ಶನ ಮಾತ್ರದಿಂದ ಪುಣ್ಯ ಲಾಭ ಆಗುತ್ತೆ ನಮಗೆ. ಆ ರೀತಿ ಆ ಸ್ಮರಣೆ ಮಾತ್ರದಿಂದ ಆ ಒಂದು ಆ ಒಂದು ಎಲ್ಲ
ಆ ಅಂಜನಾದ್ರಿ, ಆ ಒಂದೊಂದು ಬೆಟ್ಟದ ಸ್ಮರಣೆ ಮಾಡಿದ್ರೂ ನಮ್ಮ ಪಾಪ ನಾಶ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಅಂತಹ ಶ್ರೇಷ್ಠವಾದಂಥ ವೈಕುಂಠದಲ್ಲಿ ಬಂದು ಭಗವಂತ ನೆಲೆಸಿದ್ದಾನೆ. ಅವನು ಮತ್ತಾರೂ ಅಲ್ಲ, ನಾರಾಯಣ ನಮೋ ನಾರಾಯಣ ಅಂತ ಹೇಳ್ತಾರೆ. ವಸುಪ್ರೀತ, ವಸುಕರ್ತ, ವಸುಧಾತ, ವಸುಪೂರ್ಣ. ವಸು ಅಂದರೆ ಜ್ಞಾನದ ಸಂಪತ್ತು ಅಂತ. ಆ ಸಂಪತ್ತು ಅಂದರೆ ಜ್ಞಾನದ ಸಂಪತ್ತನ್ನು ಹಾಗೆ ತಿಳಿಬೇಕು ನಾವು. ಆ ವಸುಪ್ರೀತ ಅಂದರೆ ಆ ಜ್ಞಾನಿಗಳಂದರೆ ಬಹಳ ಇಷ್ಟ ಭಗವಂತನಿಗೆ. ಆ ಜ್ಞಾನ, ಆ ಸಂಪತ್ತು, ಆ ಜ್ಞಾನ ಯಾರು ತತ್ವಜ್ಞಾನವನ್ನು ಪಡೀತಾರೋ, ಅವನ ಚಿಂತನೆಯನ್ನು ಮಾಡ್ತಾರೋ ಅಂಥವರು ಅತ್ಯಂತ ಪ್ರಿಯರು ಭಗವಂತನಿಗೆ ಅಂತ ಹೇಳ್ತಾರೆ. ಅದರಿಂದ ಅವನು ವಸುಪ್ರೀತ. ವಸುಕರ್ತ ಅಂತ ಹೇಳಿದ್ರೆ ಆ ಭಗವಂತ ಜ್ಞಾನವನ್ನು ನಮಗೆ ಒದಗಿಸಿಕೊಡ್ತಾನೆ, ಹುಟ್ಟಿಸುವವನು ಅಂತ. ವ್ಯಾಸರೂಪನಾಗಿ ಭಗವಂತ ಬಂದು ಜ್ಞಾನವನ್ನು ಬ್ರಹ್ಮಸೂತ್ರ, ಮಹಾಭಾರತ, ಪುರಾಣಾದಿಗಳಲ್ಲಿ ಆ ಮೂಲಕ ಹುಟ್ಟಿಸಿ ನಮಗೆ ಆ ಒಂದು ಎಲ್ಲ ರೀತಿಯಾದಂಥ ನಮ್ಮ ಹುಟ್ಟಿಸುವವನು ಅಂತ ಹೇಳಿದ್ರೆ ನಮ್ಮ ಜಾಗೃತವನ್ನು ಮಾಡ್ತಾನೆ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ ಆ ಜ್ಞಾನವನ್ನು ಪಡಲಿಕ್ಕೆ ಆ ಇಚ್ಛೆಯನ್ನು ಕೊಟ್ಟು ಆ ಜಾಗೃತವನ್ನು ಮಾಡಿ ಆ ಜ್ಞಾನವನ್ನು ಪಡೀಲಿಕ್ಕಾಗಿ ಪ್ರಕಾಶಮಾನನಾಗಿ ಪ್ರದ್ಯುಮ್ನಾಗಿ ಬಂದು ಆ ಜ್ಞಾನದ ಒಂದು ಅಜ್ಞಾನವನ್ನು ಕಳೆದು ಆ ಜ್ಞಾನವನ್ನು ಹೇಗೆ ನಮ್ಮ ಸುಮ್ಮನೆ ಒಂದು ಉದಾಹರಣೆ ಕೊಡ್ತಿದ್ದೀನಿ. ಒಂದು ಸಣ್ಣ ರೂಮ್ ಇದೆ, ಆ ರೂಮಲ್ಲಿ ಒಂದು ಲೈಟ್ ಇಲ್ಲ ಬಲ್ಬನ್ನು ನಾವು ಆನ್ ಮಾಡಿದಾಗ ಎಷ್ಟು ಅಲ್ಲಿರುವಂಥ ಆ ಒಂದು ಕೋಣೆಯಲ್ಲಿರುವಂಥ ಮೂಲೆಯಲ್ಲಿರುವಂಥ ಕತ್ತಲೆ ಹೇಗೆ ಹೋಗ್ಬಿಡುತ್ತೋ ಹಾಗೆ ಭಗವಂತ ಅಷ್ಟು ಪ್ರಕಾಶಮಾನವಾಗಿ ನಮ್ಮ ಹೃದಯದಲ್ಲಿರುವಂಥ, ನಮ್ಮ ಬುದ್ಧಿಯಲ್ಲಿರುವಂಥ, ನಮ್ಮ ಶರೀರದಲ್ಲಿರುವಂಥ ಅಜ್ಞಾನವನ್ನು ಕಳೆದು ಆ ಜ್ಞಾನದ ಒಂದು ಜ್ಞಾನಕರ್ತನಾಗಿ, ವಸುಕರ್ತನಾಗಿ ಇದ್ದಾನೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ವಸುಧಾತ, ಚೆನ್ನಾಗಿ ಭಗವಂತ ಆ ಜ್ಞಾನ ಪ್ರಧಾನನಾಗಿದ್ದಾನೆ ಅಂತ, ಜ್ಞಾನವನ್ನು ಕೊಡುವವನಾಗಿದ್ದಾನೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಹಾಗೆ ಪೂರ್ಣ ಜ್ಞಾನಾನಂದ, ಭಗವಂತನ ಗುಣಗಳ ಚಿಂತನೆ ಮಾಡಲೇಬೇಕಂತ ದಿನಕ್ಕೆ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಸಚ್ಚಿತ್ ಆನಂದ, ಭಗವಂತ ಸಚ್ಚಿತಾನಂದ ಮೂರ್ತಿ ಅಂತ ನಾವು ಚಿಂತನೆಯನ್ನು, ಜ್ಞಾನ ಆನಂದ ಪೂರ್ಣನಾಗಿ ಭಗವಂತ ಪರಿಪೂರ್ಣನಾಗಿದ್ದಾನೆ ಅಂತ ಈ ಗುಣಗಳ ಚಿಂತನೆ ಮಾಡಲೇಬೇಕು ನಾವು. ಅದರಿಂದ ಇಲ್ಲಿ ಭಗವಂತ ವಸುಪೂರ್ಣನಾಗಿ ಇದ್ದಾನೆ ಅಂತ ಹೇಳಿ ಜ್ಞಾನಾನಂದ ಪೂರ್ಣನಾಗಿ ಭಗವಂತ ಇದ್ದಾನೆ ಅಂತ ಹೇಳೋ ಅಂಥ ನಾರಾಯಣ ನಿನಗೆ ನಮಸ್ಕಾರ ಅಂತ ಹೇಳಿ 27ನೇ ನುಡಿಯಲ್ಲಿ ಇಷ್ಟು ತಿಳಿಸ್ಕೊಡ್ತಾರೆ. ವಸುದೇವ ವೈಕುಂಠ ಮಂದಿರವಾಸ ಶ್ರೀನಿವಾಸ ನಾರಾಯಣ ನಮೋ ನಾರಾಯಣ. ವಸುಪ್ರೀತ, ವಸುಕರ್ತ, ವಸುಧಾತ, ವಸುಪೂರ್ಣ ನಾರಾಯಣ ನಮೋ ನಾರಾಯಣ ಅಂತ ಹೇಳಿ 28ನೇ ನುಡಿ ಹೀಗಿದೆ. ಆದಿನಾಥ ಪ್ರಮೇಯಾದಿ ಪುರುಷೋತ್ತಮನೆ ನಾರಾಯಣ ನಮೋ ನಾರಾಯಣ. ಆದಿ ಮಧ್ಯಾಂತರಹಿತ ಆದ್ಯ ಮೂರುತಿ ವಿಷ್ಣು ನಾರಾಯಣ ನಮೋ ನಾರಾಯಣ. ಭಗವಂತ ಅನಾದಿ ಕಾಲದಿಂದ ಸ್ವಾಮಿ. ಆದಿನಾಥ ಅಂದರೆ ಅನಾದಿ ಕಾಲ, ಯಾವಾಗಲೂ ಅವನೇ ಸ್ವಾಮಿ ನಮಗೆ. ಅದನ್ನು ನಾವು ಚೆನ್ನಾಗಿ ತಿಳಿಬೇಕು. ನಮಗೆ ಮತ್ತಾರೂ ಇಲ್ಲ. ಅದು ಸಂಕಟದ ಒಂದು ಪರಿಸ್ಥಿತಿನಲ್ಲಿ ಅದರ ಭಾವ ನಮ್ಗೆ ಅರ್ಥ ಆಗುತ್ತೆ. ಆದರೆ ಮತ್ತೆ ಲೌಕಿಕದಲ್ಲಿ ಸಂಸಾರದಲ್ಲಿ ಬಿದ್ದಾಗ ಅದು ಮರ್ತು ಹೋಗುತ್ತೆ. ಭಗವಂತ ಯಾವ ಕಾಲಕ್ಕೂ ಅವನೇ ಪ್ರಭು, ಅವನೇ ನಮ್ಮ ಜೊತೆ ಇರೋದು. ಅದರಿಂದ ಬಿಂಬನಾಗಿ ರಕ್ಷಣೆಯನ್ನು ಮಾಡ್ತಾನೆ. ಆದಿನಾಥ ಪ್ರಮೇಯಾದಿ ಪುರುಷೋತ್ತಮನೆ ಅಂದರೆ ಅಪ್ರಮೇಯನಾಗಿದ್ದಾನೆ ಭಗವಂತ. ಸಾಕಲ್ಯೇನ ಎಲ್ಲವನ್ನೂ ತಿಳಿದವನಾಗಿದ್ದಾನೆ. ಯಜ್ಞರೂಪಿಯಾಗಿ ಭಗವಂತ ಏತದ್ ಅಸ್ತಿ ಸರ್ವಂ ಜಾನಾತಿ ಇತಿ ವಿಷ್ಣು. ಭಗವಂತನಿಗೆ ಎಲ್ಲದರಲ್ಲೂ ಅವನೇ ನಿಂತು, ಈ ಚಕ್ಷುವಲ್ಲೂ ನಿಂತು ಭಗವಂತ ಎಲ್ಲ ನಮಗೆ ಜ್ಞಾನವನ್ನು, ಇಂದ್ರಿಯಗಳ ಮೂಲಕ ಜ್ಞಾನವನ್ನು ಕೊಡ್ತಾನೆ ಭಗವಂತ. ಭಗವಂತ ಆದಿ ಮಧ್ಯ ಅಂತ್ಯ ರಹಿತನಾಗಿದ್ದಾನೆ. ಆದ್ಯ ಮೂರುತಿ ವಿಷ್ಣು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಭಗವಂತ ಆದಿ ಮಧ್ಯ ಅಂತ ರಹಿತನು ಅಂದರೆ ಇವಾಗ ಜೀವರಲ್ಲಿ ಹೇಗಾಗುತ್ತೆ ಅಂದರೆ ಆ ಜೀವ ನಿತ್ಯ, ಭಗವಂತನೂ ನಿತ್ಯ ಶಾಶ್ವತ. ಆದರೆ ಏನಂದರೆ ಆ ಜೀವರು ದೇಹವನ್ನು ಪಡೆದು ಬಂದು ಆ ಒಂದು ಪ್ರಮಾಣ, ಒಂದು ಕಾಲದ ಮಿತಿಯಲ್ಲಿ ಅವರ ಆ ದೇಹದ ಮೂಲಕ ಗುರುತಿಸಿಕೊಂಡು, ಆ ಶರೀರದ ಮೂಲಕ ಗುರುತಿಸಿಕೊಂಡು ಮತ್ತೆ ಆ ಜೀವ ಆ ಶರೀರವನ್ನು ಬಿಟ್ಟು ಹೋಗುತ್ತೆ. ಹಾಗೆ ಭಗವಂತನಿಗೆ ಆ ರೀತಿಯಾದಂಥದ್ದಿಲ್ಲ, ಸದಾಕಾಲ ಯಾವಾಗೂ ಇದ್ದಾನೆ. ಆಗ ಅರ್ಜುನ ಕೇಳ್ತಾನಂತೆ, ನೀ ಹೇಗೆ ಗೊತ್ತು ನಿಂಗೆ ಅದೆಲ್ಲ, ಈ ರೀತಿಯಾದಂಥ ನೀನು ಎಷ್ಟೋ ಕಾಲದಿಂದ ಇದೆಯಾ ಅಂತ ಹೇಳ್ತಿದೆಯಲ್ಲ ಅಂದರೆ ಆಗ ಆ ಭಗವಂತ ಹೇಳ್ತಾನಂತೆ,
ನಿನ್ನ ಒಂದು ನೀನು ಹೇಗಿದ್ದೆ ಅನ್ನೋದು ನನಗೆ ಮುಂದೆ ನಿನ್ನ ಒಂದು ನಾವೆಲ್ಲ ಆ ಜೀವ ಎಲ್ಲ ಶಾಶ್ವತ, ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೇನೂ ಇರುತ್ತೆ, ಆ ಬೇರೆ ಬೇರೆ ಶರೀರವನ್ನು ಪಡೆದು ಹೋಗುತ್ತೆ ಅನ್ನೋದು ಭಗವಂತ ಅರ್ಜುನನಿಗೆ ಹೇಳ್ತಾನಂತೆ. ನನಗೆ ಎಲ್ಲದರ ಅರಿವಿದೆ, ನಿನ್ನ ಒಂದು ಹಿಂದಿನ ಯೋನಿಯಲ್ಲಿ ಹುಟ್ಟಿದ್ದು, ಈಗ ಹುಟ್ಟಿರೋದು, ಮುಂದೆ ಹುಟ್ಟೋದು, ಎಲ್ಲದರ ಜೀವರ ಒಂದು ಜ್ಞಾನವು ಭಗವಂತನಿಗಿದೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಹಾಗೆ ಭಗವಂತ ಎಲ್ಲ ರೀತಿಯಾದಂಥ ಅವನಿಗೆ ಆದಿ ಮಧ್ಯ ಅಂತ್ಯ ರಹಿತ ಆದ್ಯಮೂರುತಿ ಅಂತ ಹೇಳಿ ತಿಳಿಸ್ಕೊಡ್ತಾ ಭಗವಂತ ಪುರುಷೋತ್ತಮನಾಗಿದ್ದಾನೆ. ಇಲ್ಲಿ ಪುರುಷೋತ್ತಮ ಅನ್ನೋದು ಹೇಳೋದು ಮರ್ತುಬಿಟ್ಟೆ. ಅಲ್ಲೇ ಇಲ್ಲಿ ಭಗವಂತ ಹೇಳ್ತಾನೆ, ಅವನೇ ಎಲ್ಲ ಬ್ರಹ್ಮಾದಿಗಳು ಕ್ಷರಾಕ್ಷರ ಮೀರಿದವನು, ಅಕ್ಷರಳೆಣಿಸಿದ ಲಕ್ಷ್ಮೀದೇವಿಗಿಂತಲೂ ಉತ್ತಮನಾಗಿದ್ದಾನೆ ಭಗವಂತ. ಆದ್ದರಿಂದ ಶ್ರುತಿಯಲ್ಲಿಯೂ ಸ್ಮೃತಿಯಲ್ಲಿಯೂ ಪುರುಷೋತ್ತಮನೆಂದು ಪ್ರಸಿದ್ಧನಾಗಿದ್ದಾನೆ ಅಂತ ಹೇಳಿ ತಿಳಿಸ್ಕೊಳ್ದ. ಪುರುಷೋತ್ತಮ ಅಂದರೆ ಸರ್ವಶ್ರೇಷ್ಠನಾಗಿದ್ದಾನೆ ಭಗವಂತ ಅಂತ. ಹಾಗೆ ಭಗವಂತನಿಗೆ ಯಾವುದೇ ರೀತಿಯಾದಂಥ ಎಲ್ಲದರ ಅರಿವು ಅವನಿಗೆ ಅದ್ಭುತವಾಗಿ ಅವನ ಜ್ಞಾನಾನಂದ ಪೂರ್ಣನಾಗಿದ್ದಾನೆ ಭಗವಂತ ಅಂತ ಹೇಳಿ ಭಗವಂತ ಆದಿ ಮಧ್ಯಾಂತ ರಹಿತನಾಗಿದ್ದಾನೆ ಅಂತ ಹೇಳಿದ್ರೆ, ಭಗವಂತ ನೀನು ಆದಿ ಮಧ್ಯ ಅಂತಗಳಿಲ್ಲದವನು, ಅನಂತ ಬಾಹುಗಳುಳ್ಳವನು, ಸೂರ್ಯ ಚಂದ್ರನನ್ನು ಕಣ್ಣುಗಳಲ್ಲಿ ಉಳ್ಳವನಾಗಿದ್ದಾನೆ. ಆದ್ಯಮೂರುತಿ ವಿಷ್ಣುವು ಆದ್ಯಮೂರುತಿ ಅಂತ ಹೇಳಿದ್ರೆ ಭಗವಂತ ತನಗೆ ತಾನೇ ಭೋಗ್ಯನಾದವನು, ಅಂದರೆ ಸ್ವರಮಣ. ಅವನಿಗೆ ಲಕ್ಷ್ಮೀದೇವಿಯಿಂದನೂ ಆನಂದ ಬೇಕಾಗಿಲ್ಲ, ತನಗೆ ತಾನೇ ಭೋಗ್ಯವನ್ನು ಮಾಡ್ತಾನೆ. ಎಲ್ಲವೂ ಅವನದ್ದೇ, ಈ ಜಗತ್ತೇ ಅವನದ್ದು. ಹಾಗೆ ತನಗೆ ತಾನೇ ಭೋಗ್ಯನಾದ್ದರಿಂದ ಅವನು ಬೇರೆಯವರ ಯಾವುದೇ ರೀತಿಯಾದಂಥ ಜೀವಗಳ ಅಂದರೆ ಬೇರೆ ಯಾರರ ಒಂದು ಆಶ್ರಯನೂ ಅವನಿಗೆ ಬೇಡ. ಸರ್ವತಂತ್ರನಾಗಿದ್ದಾನೆ, ಎಲ್ಲರೂ ಅವನಲ್ಲೇ ಆಶ್ರಯವನ್ನು ಹೊಂದಿದ್ದಾರೆ, ಎಲ್ಲರೂ ಅವನನ್ನೇ ಮೊರೆ ಹೋಗಬೇಕು. ಅದರಿಂದ ಭಗವಂತ ಆದ್ಯಮೂರ್ತಿ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಭಗವಂತ ಸರ್ವ ವಿಷ್ಣು ಅಂತ ವಿಶತಿ, ಭಗವಂತ ಎಲ್ಲದರಲ್ಲೂ ಪ್ರವೇಶವನ್ನು ಮಾಡಿ ಎಲ್ಲದರಲ್ಲೂ ಇದ್ದು ಅವನು ಧಾರಣೆಯನ್ನು ಮಾಡಿ ರಕ್ಷಣೆಯನ್ನು ಮಾಡ್ತಾನೆ. ಎಲ್ಲ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಎಲ್ಲದರಲ್ಲೂ ಪರಿಪೂರ್ಣನಾಗಿದ್ದಾನೆ ಭಗವಂತ ಅಂತ ಹೇಳಿ ತಿಳಿಯುವಂಥ ಇಷ್ಟು ಚಿಂತನೆಯನ್ನು ಈ 3 ನುಡಿಗಳಲ್ಲಿ ನಮಗೆ ಅರ್ಥ ಚಿಂತನೆಯನ್ನು ಹೇಳ್ತಾ ಇದ್ದಾರೆ. 28ನೇ ನುಡಿ ಹೀಗೆ: ಆದಿನಾಥ ಪ್ರಮೇಯಾದಿ ಪುರುಷೋತ್ತಮನೆ ನಾರಾಯಣ ನಮೋ ನಾರಾಯಣ. ಆದಿ ಮಧ್ಯಾಂತರಹಿತ ಆದ್ಯಮೂರ್ತಿ ವಿಷ್ಣು ನಾರಾಯಣ ನಮೋ ನಾರಾಯಣ ಅಂಥೇಳಿ ಈ 3 ನುಡಿಗಳ ಚಿಂತನೆಯನ್ನು ಇವತ್ತು ಮಾಡಿಸಿದ್ದಾರೆ. ಇದನ್ನು ಸಮರ್ಪಣೆಯನ್ನು ಮಾಡಿ ಗುರುವಂತರ್ಗತ ಭಾರತೀರಮಣಕ್ಕೆ ಪ್ರಾಣ ಅಂತರ್ಗತ ಬಿಂಬಮೂರ್ತಿ ಪ್ರೇರಣಾ ಬಿಂಬಮೂರ್ತಿ ಪ್ರೀತ್ಯರ್ಥ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.